ವೆಲ್ಕಮ್ ಟು ಓಮ್ಲಿ ಶೆಫ್ ಅಡಿಗೆ. ನಾನಿವತ್ತು ಡ್ರೈ ಫ್ರೂಟ್ಸ್ ರಾಗಿ ಉಂಡೆ ಮಾಡ್ತಾಯಿದ್ದೀನಿ. ಈ ರಾಗಿ ಡ್ರೈ ಫ್ರೂಟ್ಸ್ ಉಂಡೆ ಮಕ್ಕಳು ಮತ್ತು ದೊಡ್ಡವರಿಗೂ, ಸ್ಪೆಷಲಿ ಲೇಡೀಸ್ಗೆ ತುಂಬ ಸಹಾಯ ಆಗುತ್ತೆ. ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟ್ ಇದೆ ಇದರಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಈ ರಾಗಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಒಂದು 1/4 kg ರಾಗಿ, ನೆನೆಸಿಟ್ಕೊಂಡಿರೋ ದ್ರಾಕ್ಷಿ, ಖರ್ಜೂರ, ಏಲಕ್ಕಿ ಪೌಡರು, ಮಕ್ಕಾನ 50 ಗ್ರಾಮು, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ 2 ಸ್ಪೂನು, ಹೆಸರು ಕಾಳು, ಹುರುಳಿಕಾಳು ಅರ್ಧ ಬಟ್ಲು, ತುಪ್ಪ, ಗೋಡಂಬಿ ಬಾದಾಮಿ ಒಂದು 15, ಬೆಲ್ಲ. ರಾಗಿನ ಚೆನ್ನಾಗಿ ತೊಳ್ಕೊಳ್ಳಿ. ನೀರೆಲ್ಲ ಸೋಸ್ಕೊಂಡು ಸ್ವಲ್ಪನೇ ಚೆನ್ನಾಗಿ ಹುರ್ಕೊಳ್ಳಿ. ರಾಗಿ ಪಾಪ್ಕಾರ್ನ್ ಥರ ಹರಳುತ್ತೆ, ಅಲ್ಲಿನವರೆಗೂ ಹುರ್ಕೊಳ್ಳಿ. ಹೆಸರು ಕಾಳು, ಹುರುಳಿಕಾಳು ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ. ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನಂತರ ಗೋಡಂಬಿ ಬಾದಾಮಿ ಹಾಕಿ ಹುರ್ಕೊಳ್ಳಿ. ಆಮೇಲೆ ಸೀಡ್ಸ್ಗಳು ಹಾಕಿ ಹುರ್ಕೊಳ್ಳಿ. ನಂತರ ಮಕ್ಕಾನ ಹಾಕಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ. ರಾಗಿ ಮತ್ತು ಉಳ್ಕೊಂಡಿರೋ ನಟ್ಸು, ಸೀಡ್ಸ್ ಎಲ್ಲ ಪುಡಿ ಮಾಡಿ ಇಟ್ಕೊಳ್ಳಿ. ಖರ್ಜೂರ, ದ್ರಾಕ್ಷಿನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಪಾತ್ರೆಗೆ ಒಂದು ಅರ್ಧ ಲೋಟ ನೀರು ಹಾಕಿ ಬೆಲ್ಲ ಹಾಕಿ ಕಾಯಿಸ್ಕೊಳ್ಳಿ. ಬೆಲ್ಲ ಏನು ಪಾಕ ಬರೋದು ಬೇಡ. ಈ ಟೈಮ್ನಲ್ಲಿ ದ್ರಾಕ್ಷಿ, ಖರ್ಜೂರ ಹಾಕಿ ನೀರೆಲ್ಲ ಹೋಗೋವರೆಗೂ ಕೈ ಆಡಿಸ್ಕೊಳ್ಳಿ. ನಾವು ಜಾಸ್ತಿ ದಿವಸ ಇಟ್ಕೋಬೇಕು ಅಂದರೆ ನೀರಿನಂಶ ಇರಬಾರ್ದು. ಇವಾಗ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಳ್ಳಿ.
ಇವಾಗ 2-3 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಇವಾಗ ಮಾಡ್ಕೊಂಡಿರೋ ಪುಡಿ ಎಲ್ಲ ಸೇರಿಸ್ಕೊಳ್ಳಿ. ಗಂಟು ಬರ್ದಂಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಗಟ್ಟಿ ಆಯಿತು ಅನಿಸಿದ್ರೆ 1 ಸ್ಪೂನು 2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಕಲ್ಲಂಗಡಿ ಬೀಜಗಳನ್ನ ಸೇರಿಸ್ಕೊಳ್ಳಿ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ. ಹೆಲ್ತಿಯಾಗಿರೋ ರಾಗಿ ಡ್ರೈ ಫ್ರೂಟ್ಸ್ ಉಂಡೆ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.